ನಮಸ್ಕಾರ, ಹೇಗಿದ್ದೀರಿ ಕರ್ನಾಟಕ? ಬಹಳಷ್ಟು ದಿನಗಳಾಗಿದೆ ನಿಮ್ಮ ಜೊತೆಗೆ ಈ ರೀತಿಯ ಆಪ್ತ ಸಮಾಲೋಚನೆಯನ್ನು ಮಾಡಿ. ರಾಜ್ಯ ರಾಜಕಾರಣ ಆಗಿರಲಿ, ರಾಷ್ಟ್ರ ರಾಜಕಾರಣ ಆಗಿರಲಿ, ಒಂದು ಪದ ನಾವು ಬಹಳ ಫ್ರೀಕ್ವೆಂಟ್ ಆಗಿ ಬಳಕೆ ಮಾಡೋದು ಅಂತಂದರೆ ನೈತಿಕತೆ ಅಂತ. ಕನ್ನಡದಲ್ಲಿ ಒಂದು ಫೇಮಸ್ ಗಾದೆನೇ ಇದೆ, ತನ್ನ ಕಾಲಡಿ ಕೊಳೆತ ಕುಂಬಳಕಾಯಿ ಇರುವಾಗ ಪಕ್ಕದವ್ರ ಕಾಲಡಿ ಇರುವಂಥ ಸಾಸಿವೆ ಕಾಳನ್ನು ಎತ್ತಿ ತೋರಿಸುವವನಿಗೆ ಎಂಥ ನೈತಿಕತೆ ಅಂತ. ತನ್ನ ಕಾಲಡಿಗಡೆ ಒಂದು ದೊಡ್ಡ ಸಾಮ್ರಾಜ್ಯ ಕೊಳೆತು ಗಬ್ಬು ನಾರ್ತಾ ಇದೆ, ಪಕ್ಕದವನನ್ನು ನೋಡಿ ಅಲ್ಲೋಡವನ ಕಾಲಡಿಗಡೆ ಏನೋ ಬಿದ್ದಿದೆ ಅಂತ ಹೇಳಿ ಗಹಗೈಸಿ ನಗುವವರು ರಾಜಕಾರಣಕ್ಕೆ ಸೂಟ್ ಆಗೋರಲ್ಲ. ಅಥವಾ ಕೆಲವರು ಇತ್ತೀಚಿನ ವ್ಯಾಖ್ಯಾನದ ಪ್ರಕಾರ ಅಂಥವರೇ ರಾಜಕಾರಣಕ್ಕೆ ಸೂಟ್ ಆಗೋದು ಅಂತ ಹೇಳ್ತಾರೆ. ಈ ಸೂಟು ಅಥವಾ ಅನ್ಸೂಟು ಅವ್ರು ಇದ್ದಾರೆ, ಇದರಲ್ಲಿ ಫಿಟ್ ಆಗ್ತಾರೆ, ಫಿಟ್ ಆಗಲ್ಲ ಅನ್ನುವಂಥ ಹಲವು ಕನ್ಫ್ಯೂಷನ್ಗಳು, ಮಾತುಗಳು, ಚರ್ಚೆಗಳ ನಡುವೆ ಕೆಲವೊಂದಿಷ್ಟು ಜನ ರಾಜಕಾರಣಿಗಳು ಇವತ್ತಿನ ನಾಡಿಗೆ, ಇವತ್ತಿನ ನಮ್ಮ ಯೂತ್ಗೆ ಎಷ್ಟರ ಮಟ್ಟಿಗೆ ದಾರಿದೀಪವಾಗಿದ್ದಾರೆ, ಅವರನ್ನು ಹಾಡಿ ಹೊಗಳುವವರಿಗೆ ಅವರೆಷ್ಟು ಚೆನ್ನಾಗಿದ್ದಾರೆ ಅಥವಾ ಅವರೆಷ್ಟು ಕ್ಲೀನ್ ಹ್ಯಾಂಡ್ ಅನ್ನೋದನ್ನು ನಾವು ಕೆಲವೊಂದು ಸಂದರ್ಭದಲ್ಲಿ ಹೇಳಿ ತೋರಿಸಿ ದಾಖಲೆ ಸಮೇತ ಪ್ರೂವ್ ಮಾಡಬೇಕಾದ ಅವಶ್ಯಕತೆ ಬರುತ್ತೆ. ಕೆಲವೊಂದಿಷ್ಟು ರಾಜಕಾರಣಿಗಳು ಅವಕಾಶವಾದಿಗಳು ಅನ್ನೋದನ್ನು ಕೂಡ ನಾವು ಕೇಳಿರ್ತೀವಿ. 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅನ್ನುವಂಥ ರಾಜಕಾರಣಿಗಳು ಇರ್ತಾರೆ. ಅಧಿಕಾರ ಎಲ್ಲಿ ಸಿಗುತ್ತೆ, ಸಕ್ಕರೆ ಎಲ್ಲಿ ಸಿಗುತ್ತೆ, ಅಲ್ಲಿ ಇರುವೆ ಹೋದಂಗೆ ಅಧಿಕಾರ ಎಲ್ಲಿ ಸಿಗುತ್ತೆ, ಅಲ್ಲಿ ಅಂಥದ್ದೇ ಆಗಿರಲಿ ಸಿದ್ಧಾಂತ, ನೈತಿಕತೆ, ಈ ಇಡೀ ಜೀವನದುದ್ದಕ್ಕೂ ಹೇಳ್ಕೊಂಡು ಬಂದಿರುವಂಥ ಪಾಠಗಳು ಇವೆಲ್ಲವನ್ನ ಮರೆತು ಬಿಡ್ತಾರೆ ಅಧಿಕಾರ ಅನ್ನೋದು ಸಿಕ್ಕಿದಾಗ. ಅಂಥವ್ರಿಗೆ ನಾವು ಕುತಂತ್ರಿಗಳು ಅಂತ ಕರಿತೀವಿ. ಕೆಲವರು ರಾಜಕಾರಣದಲ್ಲಿ ಬಿಡೋದು ಕೇವಲ ಬಂಡಲು, ಅವ್ರ ಬಾಯಿ ಬಿಟ್ಟರೆ ಸತ್ಯ ಅನ್ನೋದು ಬರೋದೇ ಇಲ್ಲ. ಅವ್ರ ಬಾಯಿ ಬಿಟ್ಟರೆ ಕೇವಲ ಸುಳ್ಳುಗಳು, ಅಂತೆ ಕಂತೆಯ ಕಥೆಗಳು ಅಥವಾ ಕಪೋಲ ಕಲ್ಪಿತ ಕಥೆಗಳು, ಅವರೇ ಕಲ್ಪನೆ ಮಾಡಿಕೊಂಡು ಅದನ್ನು ನೈಜ ಅಂತ ಹೇಳುವಷ್ಟರ ಮಟ್ಟಿಗೆ ನಿಪುಣತೆಯನ್ನು, ಅಥವಾ ನೀವು ನಾಟಕ ಅಂತ ಕರಿತೀರೋ ಅಥವಾ ಆ್ಯಕ್ಟಿಂಗ್ ಅಂತ ಕರಿತೀರೋ, ಅದನ್ನು ಬಹಳ ಚೆನ್ನಾಗಿ ಕರಗತ ಮಾಡ್ಕೊಂಡಿದ್ದಾರೆ. ಇವತ್ತಿನ ರಾಜಕಾರಣದಲ್ಲಿ ಒಂದು ಉನ್ನತ ಸ್ಥಾನವನ್ನಿರೋದಕ್ಕೆ, ಉನ್ನತ ಹುದ್ದೆಯನ್ನಿರೋದಕ್ಕೆ ನಿಮಗೆ ಕ್ವಾಲಿಟಿ ಏನು ಬೇಕು ಅಂತ ಕೇಳಿದ್ರೆ ಕುತಂತ್ರಿ ಬುದ್ಧಿ ಬೇಕು, ಸುಳ್ಳು ಹೇಳುವ ನಾಲಿಗೆ ಬೇಕು. ತನ್ನ ಕಾಲುಬುಡದಲ್ಲಿ ಕೊಳೆತು ನಾರ್ತಾ ಇರುವಂಥ ಕಸ ಕಡ್ಡಿ ಇದ್ರೂ ಬೇರೆಯವರ ಕಾಲುಬುಡದಲ್ಲಿ ಇಂಥದ್ದಿದೆ ಅಂತ ತೋರಿಸಿ ಹೇಳಿ ನಕ್ಕು ಮಾತಿನ ಚಾಣಾಕ್ಷತೆಯಿಂದ ಒಂದಿಷ್ಟು ಜನರ ಚಪ್ಪಾಳೆಯನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಏನೇನು ಬೇಕು ಅಂಥವ್ರು ಒಳ್ಳೊಳ್ಳೆ ಜಾಗಕ್ಕೆ, ಒಳ್ಳೊಳ್ಳೆ ಪೊಸಿಷನ್ಗೆ, ಒಳ್ಳೊಳ್ಳೆ ಹುದ್ದೆಗೆ ಹೋಗ್ತಾರೆ. ಅಂಥವರ ನಿಜ ಬಣ್ಣವನ್ನು ಬಯಲು ಮಾಡದೇ ಇದ್ದರೆ ಮಾಧ್ಯಮ ಅನ್ನೋದು ಯಾಕೆ ಬೇಕು? ಮಾಧ್ಯಮ ಅನ್ನೋದು ಈ ಸಮಾಜದ ಅಥವಾ ಈ ಭಾರತದ 4ನೇ ಅಂಗ, ಈ ಸಂವಿಧಾನದ 4ನೇ ಅಂಗ ಅಂತ ಹೇಳೋದು ಇವತ್ತಿನ ಸ್ಟೋರಿ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದನ್ನು ನಿಮಗೆ ಸವಿಸ್ತಾರವಾಗಿ ಹೇಳ್ತೀನಿ. ಎಕ್ಸಾಕ್ಟ್ಲಿ ನಾವು ಮಾತಾಡ್ತಾ ಇರೋದು ಒಬ್ಬ ಕುತಂತ್ರಿ ಸ್ವಾಮಿ ಬಗ್ಗೆ, ಮತ್ತೊಬ್ಬ ಬಂಡಲ್ ಬ್ರದರ್ ಬಗ್ಗೆ. ಇವರಿಬ್ಬರು ಡಿಫ್ರೆಂಟ್ ಅಲ್ಲ, ಒಂದೇ ಮುಖದ ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. ಒಂದು ಸಲ ಹೆಡ್ಡು, ಇನ್ನೊಂದು ಸಲ ಬೇರೆ ರೀತಿಯಲ್ಲಿ. ಒಂದು ಸಲ ಈ ಸಿದ್ಧಾಂತ, ಇನ್ನೊಂದು ಸಲ ಮತ್ತೊಂದು ಸಿದ್ಧಾಂತ. ಆರಂಭ ಮಾಡೋಣ. ಯಾವ ವ್ಯಕ್ತಿ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಅವ್ರ ಬಗ್ಗೆ ಒಂದು ಸಣ್ಣ ಇಂಟ್ರೋ ಇದೆ. ಆ ಇಂಟ್ರೋ ಜೊತೆಗೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ನೋಡಲೇಬೇಕು. ಇಡೀ ಕರ್ನಾಟಕದ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಈ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕಂದರೆ ನಾವೀಗ ಹೇಳೋದಕ್ಕೆ ಹೊರಟಿರುವ ಕತೆ ಒಬ್ಬ ಕುತಂತ್ರಿ ಸ್ವಾಮಿ ಬಂಡಲ್ ಕುಮಾರನದ್ದು. ಬನ್ನಿ ಆರಂಭ ಮಾಡೋಣ ಹಾಗಾದ್ರೆ ಈ ಕ್ಷಣದ ಪವರ್ ಸ್ಪೆಷಲ್, ಕುತಂತ್ರಿ ಸ್ವಾಮಿ ಬಂಡಲ್ ಬ್ರದರ್. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಕರ್ನಾಟಕ, ನಾವು ಇವತ್ತಿನ ಸ್ಟೋರಿಯ ಪ್ರಮುಖ ಪಾತ್ರಧಾರಿಯ ಪಾತ್ರ ಪರಿಚಯವನ್ನು ಮಾಡಲೇಬೇಕು. ಇವತ್ತಿನ ಸ್ಟೋರಿಯ ಮುಖ್ಯ ಪಾತ್ರಧಾರಿಯ ಪರಿಚಯ ಅಂತಂದ್ರೆ ಇವರು ಆಲ್ ಇಂಡಿಯಾದ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್. ಇವರೊಬ್ಬರು ಪ್ರಭಾವಿ ಮುಖಂಡ, ನರೇಂದ್ರ ಮೋದಿಗೆ ಮಂಕುಬೂದಿ ಎರಚಿರುವ ಅಧಿಕಾರವಾದಿ, ಗ್ರಾಮ ವಾಸ್ತವ್ಯದ ಹೆಸರಿನಲ್ಲಿ ಡ್ರಾಮಾ ವಾಸ್ತವ್ಯ ಮಾಡಿರುವ ಮಜಾವಾದಿ ಈತ, ಜನತಾ ದರ್ಶನ ಅನ್ನೋ ಹೆಸರಿನಲ್ಲಿ ಜನರನ್ನ ಮರಳು ಮಾಡಿರುವ ಅಭಿನಯ ಶೂರನೀತ. ಇದನ್ನ ಇವತ್ತಿಡೀ ಕರ್ನಾಟಕದ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನೋಡ್ಲೇಬೇಕು. ಒಲಿಂಪಿಕ್ಸ್ ನಡೀತಿದೆ, ಚಿನ್ನ ಇವತ್ತೇನೋ ಜಸ್ಟ್ ಮಿಸ್ ಆಯ್ತು, ಆದ್ರೆ ಯೂಟರ್ನ್ ಹೊಡೆಯೋ ಏನಾದ್ರೂ ಸ್ಪರ್ಧೆ ಇದ್ದಿದ್ರೆ ಇವ್ರಿಗೆ ಸರಿಸಾಟಿ ಯಾರು ಇಲ್ಲ. ಚಿನ್ನದ ಪದಕ ಹೋಗ್ತಾ ಇದ್ದಂಗೆ ಕೊಟ್ಬಿಡ್ತಾರೆ. ಜೊತೆಯಲ್ಲಿದ್ದವರು ಇಲ್ಲದೆ ಇರೋರು ಯಾರೇ ಆದ್ರೂ ಪರವಾಗಿಲ್ಲ, ಗುಣ ಕೊಡ್ತಾನೆ ಇರ್ತಾನೆ. 3 ಕೊಟ್ರೆ ಮಾವನ ಕಡೆ, 6 ಕೊಟ್ರೆ ಅತ್ತೆ ಕಡೆ ಅನ್ನುವಂಥ ಗಾದೆ ಮಾತಿಗೆ ತಕ್ಕುದಾದ ಕರ್ನಾಟಕದ ರಾಜಕಾರಣಿ, ಕರ್ನಾಟಕ ರಾಜ್ಯ ಕಂಡ ಅತ್ಯಂತ ಸಾಚಾ ರಾಜಕಾರಣಿ ಅಂತ ಪೋಸ್ಟ್ ಕೊಡ್ತಾನೆ. ಅದರ ಸಿದ್ಧಾಂತ ಏನು? ದುಡ್ಡು ಮಾಡೋದು, ಡೀಲ್ ಮಾಡೋದು. ಸಿಕ್ಕಲ ಆಸ್ತಿಗಳನ್ನು ಮಾಡಿಟ್ಕೊಂಡಿದ್ದಾರೆ ಈ ಸೋ ಕಾಲ್ಡ್ ಪ್ರಾಮಾಣಿಕ ರಾಜಕಾರಣಿ. ಇದು ಗುಣಗಾನ ಅಲ್ಲ ಮಾಡ್ತಾ ಇರೋದು, ಟಿಪಿಕಲ್ ನಾಯಕನ ನೈಜ ಮುಖದ ಅನಾವರಣ. ಕಾಲಕ್ಕೆ ನಿಯತ್ತು ಬದಲಾಗುತ್ತೆ. ನಿಯತ್ತು ಒಂದೇ ಇರುತ್ತೆ ಎಲ್ಲ ಮನುಷ್ಯನಿಗಾದ್ರೆ, ಈ ಮನುಷ್ಯನಿಗೆ ಕಾಲಕ್ಕೆ ಬದಲಾಗ್ತಾನೆ ಇರುತ್ತೆ. ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ CD ಪೆನ್ ಡ್ರೈವ್ಗಳನ್ನು ಪರಿಚಯಿಸಿರುವ ಮೂಲ ಪುರುಷ ಯಾರು ಅಂತ ಕೇಳಿದ್ರೆ ಈ ವ್ಯಕ್ತಿನೇ ಮುಂದೆ ಫ್ಲಾಶ್ ಆಗೋದು.
ಮತ್ತೊಂದು ವಿಶೇಷ, ಎಲ್ಲಾ ಟ್ರೆಷರಿ ದಾಖಲೆಗಳು, ಎಲ್ಲಾ ಟ್ರೆಷರಿಯ ಕೀಗಳು ಈ ವ್ಯಕ್ತಿಯ ಮನೆಯಲ್ಲೇ ಇರುತ್ತೆ. ಮುಖ್ಯಮಂತ್ರಿಯಾಗಿ ಇವರು ಅಧಿಕಾರ ನಡೆಸಿರೋದು ಕೇವಲ 34 ತಿಂಗಳು, ಅಲ್ಪಾವಧಿ. ಆ ಅಲ್ಪಾವಧಿಯಲ್ಲೇ ಗುಳುಂ ಸ್ವಾಹ ಮಾಡಿದ್ದಾರೆ, ಬ್ರಹ್ಮಾಂಡ ಭೋಜನ ಮಾಡಿದ್ದಾರೆ. ಮೈನಿಂಗ್ ವಿಚಾರದಲ್ಲಿ ಇವರು ಕರಗತ, ಡಿನೋಟಿಫಿಕೇಶನ್ ಮಾಡೋದ್ರಲ್ಲಿ ಇವರು ನಿಷ್ಣಾತ. ಕುಟಿಲ ತಂತ್ರೋಪಾಯಗಳಿಂದಲೇ ಡೀಲ್ ಕುದಿಸುವಂತಹ ಒಬ್ಬ ಪಕ್ಕಾ ವ್ಯಾಪಾರಿ. ವಿಶಾಲ ಕರ್ನಾಟಕಕ್ಕೆ ಕಡತ ಹಂಚಿಕೆದಾರ ಮಾಡೋನು ಇದೇ ಬ್ರದರ್. ಎದುರಾಳಿಗಳನ್ನ ಬೆಚ್ಚಿ ಬೀಳಿಸುವ ಟೆಕ್ನಿಕ್ಕು ಇವನಿಗೆ ಬಹಳ ಸಲೀಸು. ದಾಖಲೆ ಇದೆ, ನನ್ನ ಹತ್ರ ಇದೆ, ನನಗೊತ್ತಿಲ್ವಾ ಅಂತ ಜೇಬ್ ಕೈ ಹಾಕೋದು, ವಾಪಸ್ ಜೇಬ್ಗಿಡೋದು. ಈ ಕಡತ ಭಯೋತ್ಪಾದನೆಯನ್ನ ರಾಜ್ಯದಲ್ಲಿ ಆರಂಭ ಮಾಡಿರುವ ರಾಜಕಾರಣಿ. ಕಡತಗಳ ಆಟದಲ್ಲಿ ಈ ಕರಟಕನ ಕಲಾ ನೈಪುಣ್ಯ ಈ ಅಣ್ಣನಿಗೆ ಕರಗತ. 5 ಸ್ಟಾರ್ ಹೋಟೆಲ್ನಿಂದಲೇ ಆಡಳಿತ ಮಾಡಿರುವ ಏಕೈಕ ರಾಜಕಾರಣಿ, ಬ್ರಾಂಡ್ ನ್ಯೂ ರಾಜಕಾರಣಿ ಅಂತಂದ್ರೆ ಅದು ಇದೇ ಮಹಾನ್ ಭಾವ. ಈ ತರದ ಮತ್ತೊಂದು ಶಾಲೆ, ಇವ್ರನ್ನ ಬಿಟ್ಟು ಇವ್ರು ಯಾರು ಅಂತ ಅಧಿಕಾರಕ್ಕೆ ಯಾರು ಬೇಕಾದ್ರೂ ಆಗತ್ತೆ. ಸಮಯ ಸಾಧಕರು ಅಂತ ಕರಿತೀವಿ. ಒಂದ್ಸಲ ಬಿಜೆಪಿ ಜೊತೆಗೆ ಕೇಸರಿ ವೀರ, ಇನ್ನೊಂದ್ ಕಡೆ ಕಾಂಗ್ರೆಸ್ ಜೊತೆಗೆ ಹೋರಾಟಗಾರ. ಒಂದ್ ರೀತಿ ಮ್ಯೂಸಿಕಲ್ ಚೇರು, ಎಲ್ ಚೇರ್ ಸಿಗುತ್ತೋ ಅಲ್ಲೋ ಕೂತ್ಕೊಳ್ಳೋದು, ಅಲ್ಲೇ ಮೈತ್ರಿ, ಅಲ್ಲೇ ದೋಸ್ತಿ, ಅಲ್ಲೇ ಅಧಿಕಾರ. ಜೊತೆಗಿದ್ದವರು ಯಾವ ಪಕ್ಷಕ್ಕೆ ಬೇಕಾದ್ರೂ ಹೋಗಿ, ಡೋಂಟ್ ಕೇರ್, ನನ್ನ ಕುರ್ಚಿ ಗಟ್ಟಿಯಾಗಿದೆ ಅಂತ ಹೇಳುವ ಕೇರ್ ಮಾಸ್ಟರ್ ಈತ. ಕಾಂಗ್ರೆಸ್ ಪಕ್ಷ, JDS ಪಕ್ಷ ಫಿನಿಶ್ ಮಾಡುತ್ತೆ ಅನ್ನುವ ಡ್ರಾಮಾ, ಬಿಜೆಪಿ ಜೊತೆಗೆ ಈಗ ಒಂದು ಸಖ್ಯ. ಶುದ್ಧ ರಾಜಕಾರಣಿ ಅಂತ ಬಿಂಬಿಸ್ಕೊಂಡು ಮೋದಿ ಪಕ್ಕವೇ ವಿರಾಜಮಾನನಾಗುವ ವ್ಯಕ್ತಿ. ರಾಜ್ಯ ರಾಜಕಾರಣದಲ್ಲಿ ಅವ್ರು ಬಿಟ್ಟು ಅವ್ರು ಬಿಡ. ಈಗ ಯಾರ ಜೊತೆ ಹೋದ್ರೆ ಅನುಕೂಲ? ಹವಾಮಾನ ಬದಲಾವಣೆ ಆಗುತ್ತಲ್ಲ, ಅದರಲ್ಲೂ ಬೆಂಗಳೂರು, ಒಂದ್ಸಲ ಮಳೆ, ಒಂದ್ಸಲ ಬಿಸಿಲು, ಯಾವಾಗ ಚಳಿ ಗೊತ್ತಾಗಲ್ಲ. ಇವ್ರದ್ದು ಹಂಗೆ, ಮೊನ್ನೆ ಎಸ್ಸು, ನಿನ್ನೆ ಗೆಸ್ಸು, ಇವತ್ತು ನೋಬಾಸು. ಒಂಥರ ಟಿಪಿಕಲ್ ಬ್ರದರ್ ಇವರು. 2007ರಲ್ಲಿ ಎಲ್ಲಿ ಬಿಟ್ಟಿದ್ರೋ ಅಲ್ಲಿಂದಲೇ ಈಗ ಆರಂಭ ಮಾಡ್ತಿದ್ದಾರೆ. ಅವತ್ತು ಅಧಿಕಾರದಿಂದ ಕೆಳಗೆ ಇಳಿಯುವಾಗ ಗಣಿಗಾರಿಕೆಗೊಂದು ಅವಕಾಶವನ್ನ ಕೊಟ್ಟಿದ್ರು. ಈಗ ಕೇಂದ್ರದ ಮಂತ್ರಿಯಾಗಿ ಅಧಿಕಾರಕ್ಕೇರಿದ ಮರುಕ್ಷಣವೇ ದೇವದಾರಿಗೆ ಅವಕಾಶ ಮಾಡಿಕೊಟ್ಟಂಗಾಗಿದೆ. ಮೊದಲೆಲ್ಲ ಹೇಳ್ಕೊಂಡಿದ್ದೇನೋ ಕೃಷಿ ಖಾತೆ ಕೇಳಿದ್ರಂತೆ, ಮಂಡ್ಯದ ನಾಯಕ, ಕೃಷಿ ನಾಯಕ, ನಮ್ಮ ರಾಜ್ಯದ ಅನ್ನದಾತ ಅಂತೆಲ್ಲ ಹೇಳಿದ್ದು. ಬರೀ ಬಿಲ್ಡಪ್. ಕೃಷಿ ಖಾತೆ ಕೇಳ್ದಂಗೆ ನಾಟಕ ಮಾಡಿದ್ದಷ್ಟೇ. ಇವ್ರಿಗೆ ಬೇಕಿದ್ದ ಖಾತೆ ಕೃಷಿ ಅಲ್ಲವೇ ಅಲ್ಲ. ಜನರ ಕಣ್ಣಿಗೆ ಮಣ್ಣೆರಚೋದಕ್ಕೆ ಹೇಳಿದ್ದ ಹೆಸರದು. ಉಕ್ಕಿನ ಖಾತೆಯ ಸಮೃದ್ಧತೆ, ಸಂಪತ್ತಿನ ರುಚಿ ಇಲ್ಲೂ ಸಿಗುತ್ತೆ ಅನ್ನುವ ಆಕಾಂಕ್ಷೆ ಇತ್ತು. ಸಿಎಂ ಆಗಿದ್ದಾಗ ಗಣಿ ಖಾತೆಗಳನ್ನ ತನ್ನ ಬಳಿಯೇ ಇಟ್ಕೊಂಡಿದ್ದ ಈ ವ್ಯಕ್ತಿ. ಕಳ್ಳನ ಕಂಪನಿಗೆ ಅನುಮತಿ ಕೊಟ್ಟಿದ್ದ ಕಾವಲುಗಾರನೇ ಈಗ ಕೇಂದ್ರದ ಮಂತ್ರಿ. ರಾಜ್ಯದಲ್ಲಿದ್ದಾಗಲೇ ಹಿಂಗೆ ಇವನ ಕತೆ. ಈಗ ಕೇಂದ್ರದ ಮಂತ್ರಿ ಆಗಿ ಒಂದ್ ರೀತಿ ಹೆಂಗಾಗಿದೆ ಅಂತಂದ್ರೆ, ಕಳ್ಳನನ್ನ ಕರ್ಕೊಂಡೋಗಿ ಸಂಪತ್ತಿನ ಮುಂದೆ ಕೂರಿಸ್ದಂಗೆ ಆಗ್ಬಿಟ್ಟಿದೆ. ಕೇವಲ ಜನರಿಗೆ, ಅದರಲ್ಲೂ ಆ ಭಾಗದ ಓಟ್ ಹಾಕಿರೋ ಜನರಿಗೆ, ಕೃಷಿ ಪ್ರಧಾನವಾದಂತಹ ಭೂಮಿಯ ಜನರಿಗೆ ನಾಟಕ ಮಾಡಿರೋದು. ನಾನು ಕೇಳಿದ್ದು ಕೃಷಿ ಖಾತೆ ಅಂತ, ಕೊನೆಗೆ ಕೊಟ್ಟಿದ್ದನ್ನು ತಗೋತೀವಿ ಅಂತ. ಆದ್ರೆ ಇವ್ರು ಕಣ್ಣಿಟ್ಟಿದ್ದು ಯಾವ್ದಕ್ಕೆ ಗೊತ್ತಾ? 2007ರಲ್ಲಿ ಕೆಳಗಿಳಿಬೇಕಾದ್ರೆ ಯಾವುದ್ರ ಮೇಲೆ ಕಣ್ಣಿಟ್ಟಿದ್ರೋ ಅದ್ರ ಮೇಲೇನೆ. ಸಂಪದ್ಭರಿತ ಗಣಿಗಾರಿಕೆ ಕಾಯಕಲ್ಪ ಕೊಡ್ತಾರ ಈ ಬಿಡದಿಯ ವೀರ ಸೇನಾನಿ. ಬಂದ ತಕ್ಷಣವೇ ಗಣಿಗಾರಿಕೆ ಜಲಕ್ಕನ್ನ ತೋರಿಸ್ಬಿಟ್ಟಿದ್ದಾರೆ ಈಗ ವೀರಾಗ್ರಣಿ. ಅನುಭವದ ಮೂಸೆಯಿಂದ ಅದ್ದಿರೋ ಜ್ಞಾನ ಮೊದಲ ದಿನವೇ ನಮಗೆ ದರ್ಶನ ಆಗ್ಬಿಟ್ಟಿದೆ. ದೇವದಾರಿ ಕಂಪನಿಯ ಕಡತಕ್ಕೆ ಸಹಿ ಹಾಕಿ ದಿಕ್ಸೂಚಿಯನ್ನ ತೋರಿದಾನೆ ಈ ಮಹಾನ್ ಆಡಳಿತಗಾರ. ಮುಂಬರುವ ದಿನಗಳ ಗಣಿ ಲೂಟಿಯ ಮುನ್ನೋಟವನ್ನ ಈಗಾಗಲೇ ಈ ಬಿಗ್ ಬ್ರದರ್ ನಮ್ಮ ಕಣ್ಣು ಮುಂದೆ ಇಟ್ಟಿದ್ದಾನೆ. ಒಂದು ಟ್ರೈಲರು, ಟೀಸರು, ಫಸ್ಟ್ ಪೋಸ್ಟರು, ಈ ಸಿನಿಮಾ ಟ್ರೆಂಡ್ಗಳಲ್ಲಿ ನೀವು ನೋಡಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಈ ಸಿನಿಮಾದಲ್ಲಿ ಮೊದಲಿಗೆ ಹೀರೋ ಮುಖ ರಿವೀಲ್ ಮಾಡ್ತಾರೆ, ಆಮೇಲೆ ಹೀರೋಯಿನ್ ಮುಖ ರಿವೀಲ್ ಮಾಡ್ತಾರೆ, ಆಮೇಲೆ ಒಂದು ಆಕ್ಷನ್ ಸೀನು ಅಥವಾ ಒಂದು ಟೈಟಲ್ಲು. ಈ ಒನ್ ಬೈ ಒನ್ ರಿವೀಲ್ ಆಗುತ್ತಲ್ಲ, ಹಂಗೇನೆ ಇವತ್ತು ರಿವೀಲ್ ಆಗತ್ತೆ ನೋಡಿ ಈ ಮನುಷ್ಯನ ಕರ್ಮಕಾಂಡ. ನಾ ಬಹಳಷ್ಟು ವಿಚಾರಗಳನ್ನು ಹೇಳಿದೆ. ಒಲಿಂಪಿಕ್ಸ್ನಲ್ಲಿ ಮೆಡಲ್ನ ಓಟದಲ್ಲಿ ಭಾರತಕ್ಕೆ ಈವರೆಗೂ ಚಿನ್ನ ಸಿಕ್ಕಿಲ್ಲ. ಭಾರತಕ್ಕೆ ಚಿನ್ನ ಸಿಗಬೇಕಾದ್ರೆ ಈ ವ್ಯಕ್ತಿಯನ್ನು ಅಲ್ಲಿ ಬಿಡಬೇಕು, ಅಲ್ಲೊಂದು ಗೇಮ್ ಇಂಟ್ರೊಡ್ಯೂಸ್ ಮಾಡಬೇಕು, ಯೂಟರ್ನ್ ಗೇಮು ಅಂತ. ಯೂಟರ್ನ್ ಗೇಮ್ನಲ್ಲಿ ಏನಾದರೂ ಕಾಂಪಿಟಿಷನ್ಗೆ ಇಳಿದ್ರೆ ವಿಶ್ವದ 194 ದೇಶಗಳಲ್ಲಿ ಎಷ್ಟೆಷ್ಟು ಜನ ಬೇಕಾದ್ರೂ ಬರಲಿ, ಈ ಯೂಟರ್ನ್ ಗೇಮ್ನಲ್ಲಿ ಗೋಲ್ಡ್ ಮೆಡಲ್ಲು ಇವರಿಗೆ ಪಕ್ಕ. ಯಾಕಂದರೆ ಇವರು ಹೊಡೆಯೋ ಯೂಟರ್ನ್ಗಳನ್ನು ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಅದನ್ನು ವಿಶ್ಲೇಷಣೆ ಮಾಡೋದಕ್ಕೆ ರಾಜಕೀಯ ವಿಶ್ಲೇಷಕನಾಗಿರಬೇಕಾಗಿಲ್ಲ. ಕನಿಷ್ಠ ಜ್ಞಾನ, ಸಾಮಾನ್ಯ ಪ್ರಜ್ಞೆ ಇದ್ರೆ ಗೊತ್ತಾಗುತ್ತೆ ಈ ವ್ಯಕ್ತಿ ಎಂಥ ಅವಕಾಶವಾದಿ, ಎಂಥ ಮಜಾವಾದಿ. 5 ಸ್ಟಾರ್ ಹೋಟೆಲಲ್ಲಿ ಕೂತ್ಕೊಂಡೆ ರಾಜ್ಯವನ್ನು ಮುನ್ನಡೆಸಿದ್ದಂತಹ ಮಹಾನ್ ಆಡಳಿತಗಾರ, ಸಾಚಾ ರಾಜಕಾರಣಿ. ಒಂದೇ ಒಂದು ರೂಪಾಯಿ ನುಂಗಿಲ್ಲ, ತಿಂದಿಲ್ಲ, ಒಂದೇ ಒಂದು ರೂಪಾಯಿ ಅವ್ಯವಹಾರವನ್ನೇ ಮಾಡಿಲ್ಲ ಅಂತ ಹೇಳ್ಕೊಂಡು ಬ್ರಹ್ಮಾಂಡ ಭೋಜನ ಮಾಡಿದ್ದಾರೆ. ಎಲ್ಲಿವರೆಗೆ ಅಂತಂದ್ರೆ ಈ ಬ್ರಹ್ಮಾಂಡ ಭೋಜನ ಕೇವಲ ಇವ್ರಿಗಲ್ಲ, ಇವರ 3 ತಲೆಮಾರಿಗೆ ಸಾಕಾಗಬಹುದೇನೋ ಅಷ್ಟೊಳ್ಳೆ ಬ್ರಹ್ಮಾಂಡ ಭೋಜನವನ್ನು ಮಾಡಿರುವಂತಹ ವ್ಯಕ್ತಿ ಯಾರು ಹಾಗಾದ್ರೆ?
ನಿಮ್ಗೊಂದು ಸಿಲೌಟ್ನಲ್ಲಿ ಗೊತ್ತಾಗಿರ್ಬೋದು ಯಾರು ಈ ವ್ಯಕ್ತಿ, ಯಾರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅಂತ. ಯಾಕಂದರೆ ನಾವು ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಬಹಳ ನೇರವಾಗಿ ಹೇಳಿದ್ದೀವಿ. ಯಾರಪ್ಪ ಕೃಷಿ ಮಂತ್ರಿ, ನಾನು ಕೃಷಿ ಮಂತ್ರಿ ಆಗಬೇಕು ಅಂತ ಕೇಳಿಬಿಟ್ಟಿದ್ದೀನಿ ಅನ್ನುವಂಥ ಒಂದು ಆಸೆ ಬಿಟ್ಟು ಒಂದು ಜನರಿಗೆ ಮಂಕ್ ಮಾಡಿ, ಜನರಿಗೆ ಮಂಗ ಮಾಡಿ, ಕೊನೆಗೆ ಅಲಂಕಾರ ಮಾಡಿರೋ ಹುದ್ದೆ, ಕಲಂಕಾರ ಮಾಡಿರುವಂಥ ಖಾತೆ ಉಕ್ಕಿನ ಖಾತೆ, ಸ್ಟೀಲ್ ಖಾತೆ, ಅದ್ರ ಜೊತೆಗೆ ಬೃಹತ್ ಕೈಗಾರಿಕೆಯ ಖಾತೆ. ಈ ನೀವು ನೋಡಿರ್ಬೋದು, ಜೇಬಕ್ಕೆ ಕೈ ಹಾಕೋದು, ನನ್ನ ಹತ್ರ ಪೆನ್ ಡ್ರೈವ್ ಇದೆ, ನನ್ನ ಹತ್ರ ಮತ್ತೊಂದಿದೆ, ನನ್ನ ಹತ್ರ ಸಿಡಿ ಇದೆ, ನನ್ನ ಹತ್ರ ದಾಖಲೆ ಇದೆ, ನನಗೊತ್ತಿಲ್ವಾ ಅಂತ ಹೇಳುವಂಥ ಈ ವ್ಯಕ್ತಿ, ಇವರ ತಂದೆ ಮಾಜಿ ಪ್ರಧಾನಿ, ಪತ್ನಿ ಮಾಜಿ ಶಾಸಕಿ, ಸೋದರ ಮಾಜಿ ಸಚಿವ, ಪುತ್ರ ಶಾಸಕನಾಗಿ ಮಾಡೋದಕ್ಕೆ ಬಹಳ ಕಸರತ್ತು ಮಾಡಿದ್ರೂ ಆಗಿಲ್ಲ. ಕಸರತ್ತು ನಡೀತಾನೆ ಇದೆ, ನಡೆಯುತ್ತೆ. ಅಣ್ಣನ ಮಕ್ಕಳಲ್ಲಿ ಒಬ್ಬ ಮಾಜಿ ಸಂಸದ, ಮತ್ತೊಬ್ಬ MLC, ಹಾಲಿ MLC. ಎಲ್ಲ ಟೀಕೆ ಟಿಪ್ಪಣಿಗಳಿಗೂ ಕೂಡ ಗೋಲಿ ಮಾರೋ ಅನ್ನುವಂಥ ಗುಣವಂತ, ಅತೀ ದೊಡ್ಡ ಹೃದಯವಂತ, ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ, ನನಗೇನು ಗೋಲಿ ಮಾರೋ ಅನ್ನುವಂಥ ವ್ಯಕ್ತಿ ಕೇಂದ್ರದಲ್ಲಿ ತಂದೆಯ ಪ್ರಭಾವದಲ್ಲಿ ಈಗ ಮಿಂಚುವ ಅವಕಾಶ ಸಿಕ್ಕಿದೆ. ಇಫ್ ಇನ್ ಕೇಸ್ ಯಾರಾದರೂ ಒಬ್ಬರು ಕುಟುಂಬ ರಾಜಕಾರಣ ಅಂತಂದ್ರೆ ಏನು ಅಂತ ಕೇಳಿದ್ರೆ, ಮುಂದೊಂದು ಕೇಸ್ ಸ್ಟಡಿ ಅನ್ನೋ ವಿಚಾರ ಬಂದಾಗ ಇವ್ರ ಮುಖವನ್ನು, ಇವ್ರ ಫೇಸನ್ನು, ಇವರ ಕುಟುಂಬವನ್ನು ನಾವಿಡಬಹುದು. ಯಾಕೆ ಅಂತಂದರೆ ತಂದೆ ಮಾಜಿ ಪ್ರಧಾನಿ, ಅವರ ಮಗ ಇವರು ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಬಹುತೇಕ ಹುದ್ದೆಗಳನ್ನು ಅಲಂಕಾರ ಮಾಡಿರೋರು. ಇವರ ಇವರ ಅಣ್ಣ ಏನು ಮಾಜಿ ಸಚಿವರು, ಅಣ್ಣನಿಬ್ಬರು ಮಕ್ಕಳು, ಒಬ್ಬರು ಮಾಜಿ MP, ಇನ್ನೊಬ್ರು ಹಾಲಿ MLC, ಇವ್ರ ಹೆಂಡತಿ ಶಾಸಕಿ, ಇವ್ರ ಮಗ MP ಮಾಡೋ ಪ್ರಯತ್ನ ಮಾಡಿದ್ರು ಆಗಿಲ್ಲ, MLA ಮಾಡೋ ಪ್ರಯತ್ನ ಮಾಡಿದ್ರು ಆಗಿಲ್ಲ, ಮತ್ತು ಆ ಪ್ರಯತ್ನ ಅಂತೂ ಮುಂದೆ ಸಾಗ್ತಾ ಇರುತ್ತೆ. ಈತ ರಾಜ್ಯದ ಹಲವು ರಾಜಕಾರಣಿಗಳನ್ನು ಬೇಟೆ ಆಡುವ ರಣಬೇಟೆಗಾರ ಅಂತೆ. ಇವತ್ತು ನಾವು ಬೇಟೆಗೆ ಆಯ್ಕೆ ಮಾಡಿರೋದು ಬೇಟೆಗಾರರನ್ನ ಬೇಟೆ ಮಾಡ್ತಿರುವ ರಣಬೇಟೆಗಾರನನ್ನ. ಬೇಟೆಗಾರನೇ ಬೇಟೆಯಾಗುವ ಸಮಯ ಈಗ ಸನ್ನಿಹಿತ ಆಗ್ತಾ ಇದೆ. ಮಾಡಿದ್ದೆಲ್ಲವೂ ಅಕ್ರಮ ಈತಂದು, ಆದರೆ ತನ್ನಷ್ಟು ದೊಡ್ಡ ಸಾಕ್ಷ್ಯ ಇಲ್ಲವೇ ಇಲ್ಲ ಅಂತ ಬಿಲ್ಡಪ್. ಕೆಲವು ತಿಂಗಳು ಇವರು CM ಆಗಿದ್ದು, ಆದರೆ ಉಂಡಿದ್ದು ಮಾತ್ರ ಭೂರಿ ಭೋಜನ. ಕಂಡಲ್ಲಿ ಕೈ ಹಾಕಿ ಬಾಯಿ ತುಂಬ ಉಂಡ ಪ್ರಚಂಡ ರಾಜಕಾರಣಿ ಯಾರು ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ ಈ ವ್ಯಕ್ತಿ ನೀವು ಹೇಳ್ಬಹುದು. ತಮ್ಮ ಅಧಿಕಾರ ಅವಧಿಯ ಹುಳುಕನ್ನ ಮುಚ್ಚು ಹಾಕೋದಕ್ಕೆ ಅದು ಏನೇನು ಆಟ ಆಡ್ತಾರೆ ಗೊತ್ತಾ? ತೋಳ ಬಂತು ತೋಳ ಅಂತ ಎದುರಿಸುವ ಬೆಂಬಿಡದ ಬೇತಾಳ ಇವನು. ತರಹೇವಾರಿ ಆಟಗಳನ್ನ ಬಹಳ ಚೆನ್ನಾಗಿ ಕರಗತ ಮಾಡ್ಕೊಂಡಿರೋನು. ದಾಖಲೆ ಇದೆ ಅಂತಲೇ ಹೇಳ್ಕೊಂಡು ಎದುರಾಳಿಗಳ ಮೇಲೆ ಸವಾರಿ ಮಾಡೋನು. ತಾನು ಮುಖ್ಯಮಂತ್ರಿ ಆಗಿದ್ದಂತ ಅವಧಿಯಲ್ಲಿ ಅಕ್ರಮವಾಗಿ ಕಡತಗಳಿಗೆ ಸಹಿ ಹಾಕಿರುವಂತ ಸಹಿ ಶೂರ. ಮಾಡಿದ್ದೆಲ್ಲವೂ ಅನಾಚಾರ. ಈಗ ನೋಡಿದ್ರೆ ಅಯ್ಯೋ, ಇವರಂತ ಸತ್ಯ ಹರಿಶ್ಚಂದ್ರ ಮತ್ತೊಬ್ಬನಿಲ್ಲ, ಇವರಂತ ರಾಜಕಾರಣಿ ಮತ್ತೊಬ್ಬರಿಲ್ಲ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡೇ ಎಂಥ ಅನ್ಯಾಯ ಮಾಡಿದ್ದಾನೆ, ಎಂಥ ಅನಾಚಾರ ಮಾಡಿದ್ದಾನೆ, ಎಂಥ ಅಕ್ರಮ ಮಾಡಿದ್ದಾನೆ. ಈ ರಾಜಕಾರಣಿ ಕೈ ಹಾಕಿದ್ದು ಅಂತಿಂತ ಸಾಮಾನ್ಯವಾದ ತಟ್ಟೆಗಲ್ಲ, ಸಂಪದ್ಭರಿತ ಗಣಿಗಾರಿಕೆಯ ತಟ್ಟೆಯನ್ನ ಮುಂದಿಟ್ಟುಕೊಂಡಿರುವ ಚಾಣಾಕ್ಷ. ಸಮಯ ಸಿಕ್ಕಾಗಲೆಲ್ಲ ಉಣ್ಣಿಸಿ ಮೇಲೆದ್ದ ಕುಟಿಲ ತಂತ್ರಗಾರ. ತಾವು CM ಆಗಿದ್ದ ಅವಧಿ, ಯಾವ ಮಿನಿಸ್ಟರ್ ಆಗಿದ್ದಾಗ, ಮತ್ತೊಬ್ಬ ಏನೋ MLA ಆಗಿದ್ದಾಗ, ಮತ್ತೊಬ್ಬ ಏನೋ ಒಬ್ಬ ಜಸ್ಟ್ ಒಂದು ಜನಪ್ರತಿನಿಧಿ ಆಗಿದ್ದಾಗ ಏನೇನೋ ಮಾಡ್ತಾರೆ. ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇರುತ್ತೆ. ನೀನು ಮಾಡಿದ ತಪ್ಪಪ್ಪ, ನೀನು ಹೊರಗಡೆ ಹೋಗಪ್ಪ, ನೀನು ಮಾಡ್ತಾ ಇರೋ ಸರಿಯಲ್ಲ, ರಾಜ್ಯವನ್ನು ಸಂಪದ್ಭರಿತವಾಗಿ ನಾವು ಬಿಲ್ಡ್ ಮಾಡೋ ಪ್ರಯತ್ನದಲ್ಲಿದ್ದೀವಿ, ನೀವೇನು ಇಲ್ಲಿ ಬಂದು ಕೊಳ್ಳೆ ಹೊಡಿತಾ ಇದ್ದೀರಿ ಅಂತ ಕೇಳುವಂಥ ಒಬ್ಬ ವ್ಯಕ್ತಿ ಆ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಕೂತ್ಕೊಂಡು ಇಡೀ ಸಂಪುಟವನ್ನು ಮುನ್ನಡೆಸುವ, ಇಡೀ ಸಂಪುಟಕ್ಕೆ ಜವಾಬ್ದಾರಿಗಳನ್ನು ಕೊಡುವ, ಇಡೀ ರಾಜ್ಯದ ಸುಭಿಕ್ಷೆಗೋಸ್ಕರ ಹಗಲಿರುಳು ನಿದ್ದೆ ಬಿಡಬೇಕಾಗಿದ್ದಂಥ ವ್ಯಕ್ತಿ ಇವರು ನಿದ್ದೆ ಬಿಟ್ಟಿಲ್ಲ. ಆರಾಮಾಗಿ 5 ಸ್ಟಾರ್ ಹೋಟೆಲಲ್ಲಿ ನಿದ್ದೆ ಮಾಡ್ತಾ ಇದ್ರು. ಇಡೀ ರಾಜ್ಯದ ಮಂತ್ರಿಮಂಡಲವೇ ಚೆನ್ನಾಗಿದ್ರು, ಮುಖ್ಯಮಂತ್ರಿಗಳೇ ಈ ರೀತಿ ಆಗ್ಬಿಟ್ಟಿದ್ರು. ಅಕ್ರಮ ಮಾಡ್ತಾರೆ, ಅನಧಿಕೃತವಾದ ಸಹಿ ಹಾಕ್ತಾರೆ, ಕೈ ಬರಹದಲ್ಲೇನೇನೋ ಬರೆದು ಕಳಿಸ್ತಾರೆ. ಬಹಳಷ್ಟು ಮಾಡಿದ್ದಾರೆ ಅಕ್ರಮಗಳನ್ನು, ಬಹಳಷ್ಟು ಅನಾಚಾರ ಮಾಡಿದ್ದಾರೆ. ಹಾಗಾಗಿ ನಾವು ಹೇಳ್ತಾ ಇರೋದು, ಎಲ್ಲರನ್ನೂ ತನ್ನ ಪೆನ್ ಡ್ರೈವ್, ತನ್ನ CD ತೋರಿಸ್ಕೊಂಡು ನಾನ್ ಮಹಾನ್ ಬೇಟೆಗಾರ, ನನ್ನ ಕೈಯಲ್ಲಿ ಬ್ರಹ್ಮಾಸ್ತ್ರ ಇದೆ ಅಂತ ಹೇಳ್ತಾ ಇದ್ರಲ್ಲ, ಆ ವ್ಯಕ್ತಿಯ ಮೇಲೆ ಪ್ರಯೋಗವಾಗ್ತಾ ಇರುವಂತಹ, ಅಂದರೆ ಬೇಟೆಗಾರನೇ ಬೇಟೆಯಾಗುವ ಸಮಯ ಸನ್ನಿಹಿತ ಆಗ್ತಾ ಇರುವಂಥದ್ದು ಈಗ. ಹಾಗಾದ್ರೆ ಆ ಬೇಟೆಗಾರ ಯಾರು? ಆ ಪೆನ್ ಡ್ರೈವ್ CD ಅಂದ ಮೇಲೂ ನಿಮಗೆ ಬಹಳಷ್ಟು ಚೆನ್ನಾಗಿ ಗೊತ್ತಾಗಿರ್ಬೇಕೇನೋ. ಯಾರಪ್ಪ CD ಶೂರ, ಯಾರಪ್ಪ ಪೆನ್ ಡ್ರೈವ್ ವೀರ? ಬಹಳ ಹಿಂದೋಗ್ಬೇಕಾ? ಮೊನ್ನೆ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಈ ಪೆನ್ ಡ್ರೈವ್ ತೆಗೆದು ತೋರಿಸಿದ್ರಲ್ಲ ಇದೇ ವ್ಯಕ್ತಿ, ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರು HD ಕುಮಾರಸ್ವಾಮಿ ಅವರು. ಊರಿಗೆಲ್ಲ ಬುದ್ಧಿ ಹೇಳುವ ಮಹಾಜಾಣ. ಈ ರಾಜಕಾರಣಿಯ ಕರ್ಮಕಾಂಡ ಈಗ ನಿಮ್ಮ ಮುಂದೆ ಇಡ್ತಾ ಇದೆ ನಿಮ್ಮ ಪವರ್ ಟಿವಿ. ಕಡತಗಳ ತಜ್ಞ ಕುಮಾರಣ್ಣನಿಗೆ ಈ ರಹಸ್ಯ ಕಡತ ನಮ್ಮ ಗೌರವಪೂರ್ಣ ಅರ್ಪಣೆ. CD ಅಂತ ಸದ್ದು ಮಾಡೋದಿಲ್ಲ, ಪೆನ್ ಡ್ರೈವ್ ಅಂತ ಜೇಬಿಗೆ ಕೈ ಹಾಕೋದಿಲ್ಲ. ನಮ್ಮ ಹತ್ರ ಇದೆ ಬುಟ್ಟಿಯಲ್ಲಿ ಹಾವಿದೆ, ಈಗ ಬಿಡ್ತೀವಿ ಅಂತ ಸುಮ್ಮನೆ ಕತೆ ಹೊಡೆಯೋದಿಲ್ಲ. ಕುಮಾರಸ್ವಾಮಿಯವರ ಡೀಲ್ನ
ಎಕ್ಸ್ಕ್ಲೂಸಿವ್ ಕಹಾನಿ. ಗಣಿ ಭಾಗ್ಯದ ಕಹಾನಿಯನ್ನ ನೀವು ನೋಡಿ ಕಣ್ತುಂಬಿಕೊಳ್ಳಿ. ಇದು ಮಾಜಿ ಮುಖ್ಯಮಂತ್ರಿ ಕೇಂದ್ರದ ಹಾಲಿ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ಅವರ ಕರ್ಮಕಾಂಡ. ಧರಮ್ ಸಿಂಗ್ ಸರ್ಕಾರವನ್ನ ಉರುಳಿಸಿ ಕುಮಾರಣ್ಣಂದೊಂದು ಪಡೆ ಅಧಿಕಾರಕ್ಕೆ ಬರುತ್ತೆ. ಬಿಜೆಪಿಯ ಜೊತೆಗೆ ಸೇರಿ 2006ರಲ್ಲಿ ಜೆಡಿಎಸ್ ಬಿಜೆಪಿಯ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. 2020 ಫಾರ್ಮುಲಾ 20 ತಿಂಗಳು ನಿಮ್ದು 20 ತಿಂಗಳು ನಮ್ದು. ಮೊದಲು ಬ್ಯಾಟಿಂಗ್ಗೆ ಇವರದ್ದು, ಎಚ್.ಡಿ. ಕುಮಾರಸ್ವಾಮಿ ಅವರದ್ದು. ಮುಖ್ಯಮಂತ್ರಿಯಾಗಿದ್ದ ಅವಧಿಯುದ್ದಕ್ಕೂ ಈ ಬ್ರದರ್ ಮಾಡಿದ್ದು ಡೀಲು. ಹೊರ ಜಗತ್ತಿಗೆ ಮಾತ್ರ ಜನತಾ ದರ್ಶನ, ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದಿದ್ದು ಡ್ರಾಮಾ ವಾಸ್ತವ್ಯ. ಜನತಾ ದರ್ಶನ ಅಲ್ಲ, ಜನರ ಮುಖಕ್ಕೆ ಮಂಕು ಬೂದಿ ಎರಚಿದ್ದು, ಒಳಗೊಳಗೆ ಕುಲ್ಲಂ ಕುಲ್ಲ 106 ಕೋಟಿ ರೂಪಾಯಿಗಳ ಡೀಲ್ಗಳ ಹಂಗಾಮ ನೋಡ್ತಾ ಇದ್ದಿದ್ದು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಸಿಗುತ್ತಾ? ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅನುಮತಿ ಸಿಗುತ್ತಾ? ನಾವು ಇವ್ರ ಪರಿಚಯ ಕೊಟ್ವಿ. ನಾನು ಆಗ್ಲೇ ಹೇಳ್ದಂಗೆ ಇವತ್ತಿನ ನಮ್ಮ ಸ್ಟೋರಿಯ ಪ್ರಮುಖ ಪಾತ್ರಧಾರಿ. ನಾನೀಗ ಸುಮ್ಮನೆ ನಿಮ್ಗೆ ಹಿಂಟ್ ಕೊಡೋದು, ಬಿಗ್ ಬ್ರದರ್ ಅನ್ನೋದು, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಕರ್ನಾಟಕ ಅನ್ನೋದು, ಕೇಂದ್ರ ಸಚಿವರಾಗಿದ್ದಾರೆ ಅನ್ನೋದು ಅದೆಲ್ಲ ಬಿಡಿ. ಇಟ್ಸ್ ಆಲ್ರೆಡಿ ಗಿವನ್, ಇಟ್ ಈಸ್ ಆಲ್ರೆಡಿ ಟೋಲ್ಡ್. ಇಟ್ ಈಸ್ ನನ್ ಅದರ್ ದ್ಯಾನ್ ಕರ್ನಾಟಕದ ಏಕೈಕ ಸಾಜಾ ರಾಜಕಾರಣಿ, ಕರ್ನಾಟಕದ ಏಕೈಕ ಕಳಂಕ ರಹಿತ ರಾಜಕಾರಣಿ. ಕರ್ನಾಟಕವನ್ನು 20 ತಿಂಗಳು ಮುನ್ನಡೆಸಿ ಆಮೇಲೆ ಮತ್ತೊಂದು 12 ತಿಂಗಳು, ಒಟ್ಟು 32 ತಿಂಗಳುಗಳ ಕಾಲ ಮುನ್ನಡೆಸಿರುವ ಕರ್ನಾಟಕದ ರಾಜನಾಗಿ ಮೆರೆದಿರುವ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಈಗ ನಮ್ಮ ಈ ಸ್ಟೋರಿ ಎಕ್ಸ್ಕ್ಲೂಸಿವ್ ಆಗಿ ನೇರ ಪ್ರಸಾರದ ಮುಂದೆ ಕಡತಗಳ ಜೊತೆಗೆ ತೋರಿಸ್ತೀವಿ.